ಮಠದ ಅನುದಾನಕ್ಕಾಗಿ ಪರ್ಸೆಂಟೇಜ್ ಬೇಡಿಕೆ ಇಟ್ಟ ಸಚಿವರು. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಸ್ವಾಮೀಜಿ ನೇರವಾದಂತ ಆರೋಪವನ್ನ ಮಾಡಿದ್ದಾರೆ. ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಠಕ್ಕೆ ನಾವು ಅನುದಾನವನ್ನ ಕೊಡ್ತೀವಿ, ನೀವು ಪರ್ಸೆಂಟೇಜ್ ಕೊಡಬೇಕು ಅಂತ ಸಚಿವರು ಹೇಳಿದ್ರ. ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ಸ್ವಾಮೀಜಿ ಆರೋಪವನ್ನ ಮಾಡಿರುವಂತದ್ದು. ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿ ಅವರಿಂದ ಈ ಆರೋಪ ಕೇಳಿ ಬಂದಿದೆ. 25% ಬೇಡಿಕೆಯ ಆರೋಪವನ್ನ ಮಾಡ್ತಾ ಇದ್ದಾರೆ ಪೂರ್ಣಾನಂದಪುರಿ ಸ್ವಾಮೀಜಿ. 3.5 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡ್ತೀವಿ, ಅದರಲ್ಲಿ 25% ಕೊಡಬೇಕು ಅನ್ನೋ ಆರೋಪ ಇದು. ಮಾನನಷ್ಟ ಮೊಕದ್ದಮೆಯನ್ನು ಹೂಡೋದಾಗಿ ಸಚಿವ ಶಿವರಾಜ್ ತಂಗಡಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅನುದಾನವನ್ನ ಬಿಡುಗಡೆ ಮಾಡತಕ್ಕಂಥದಕ್ಕೆ ಮಂತ್ರಿ ಶಿವರಾಜ ತಂಗಡಗಿಯವರಿಗೂ ಸಾರ್ವಜನಿಕರಿಗೆ ಕೊಡ್ತಾ ಇರ್ತಕ್ಕಂಥ ಹಿಂಸೆಯ ಬಗ್ಗೆ ಸ್ವತಃ ನಾನೇ ಅನುಭವಿಸಿ 3/7/25 ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ಈ ಮಂತ್ರಿಯನ್ನ ಬದಲಾಯಿಸಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ಕಾನೂನು ಹೋರಾಟಕ್ಕೆ ಹೋಗಬೇಕಾಗ್ತದೆ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದೇನೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಇಂದು ಕೈಲಾಸ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಸರ್ವಾಂಗೀಣ ಅಭಿವೃದ್ಧಿಗೆ 3.5 ಕೋಟಿ ಅನುದಾನ ಮಂಜೂರಾಗಿದ್ದು, ಅದರಲ್ಲಿ ಬಾಕಿ ಇರ್ತಕ್ಕಂಥ 1.5 ಕೋಟಿಗೆ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ, ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿದ್ದಾರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯವರು ಅನುಮೋದನೆ ಮಾಡಿದ್ದಾರೆ. ಆ ಕಡತವನ್ನ ಶಿವರಾಜ ತಂಗಡಿಯವರು 21/8/24 ನ್ಯಾಯಾಲಯದ ಆದೇಶ ಆಗೋವರೆಗೂ ಸಹ ಅದನ್ನು ಬಿಡದಲೇನೆ ತನ್ನಲ್ಲೇ ಇಟ್ಕೊಂಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಇದನ್ನ ಕಾರಣವನ್ನು ಕೇಳಿದಾಗ ನನಗೆ ಅವರ ಕಚೇರಿಯಲ್ಲಿ ಇರ್ತಕ್ಕಂಥವರು ಮತ್ತು ಹೊರಗಡೆಯವರು ಹೇಳಿದ್ರು, ತಂಗಡಗಿ ಅವರು 20-25% ಕಮಿಷನ್ ಅನ್ನ ಕೊಟ್ಟರೆ ಆಗ್ತದೆ ಅಂತಕ್ಕಂಥದ್ದನ್ನ. ಇದನ್ನ ನಾನು ಹಲವಾರು ಸೋರ್ಸ್ಗಳಿಂದ ನಾನಂತೀನಿ ಸ್ವಾಮಿಗಳಿಗೆ ಕಾವಿ ಬಗ್ಗೆ ಅಭಿಮಾನ ಇದೆ, ನನಗೆ ಗೌರವ ಇದೆ. ಕಾವಿ ಬಗ್ಗೆ ನಾನು ಕಾವಿಯನ್ನು ಗೌರವಿಸ್ತೀನಿ. ದಯಮಾಡಿ ನಿಮಗೆ ಟೀಕೆ ಮಾಡ್ಬೇಕಂತ ಆಸೆ ಇತ್ತಂದ ಕಾವಿ ಬಟ್ಟೆ ಬಿಟ್ಟು ಬಂದು ಟೀಕೆ ಮಾಡಿರಿ. ನನಗೆ ಇಲ್ಲ, ನನ್ನ ಬಗ್ಗೆ ಒಂದು ನೀವು 25% ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನನಗೆ ಪ್ರೂಫ್ ಕೊಟ್ಟರೆ ರಾಜಕಾರಣದಿಂದ ನಿವೃತ್ತಿನ ಹೊಂದ್ಬಿಡ್ತೀನಿ. ರಾಜೀನಾಮೆ ಅಲ್ಲ, ರಾಜಕಾರಣದಿಂದನೇ ನಿವೃತ್ತಿ ಹೊಂದ್ತೀನಿ. ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, 2 ಮಾತೇ ಇಲ್ಲ. ಈಗಾಗಲೇ ನಾನು ಸಂಬಂಧಪಟ್ಟಂಥ ವಕೀಲರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಎಷ್ಟು ದುಡ್ಡು, ಎಷ್ಟು ಕೋಟಿ ಮಾನನಷ್ಟ ಮೊಕದ್ದಮೆ ಆಗ್ಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀನಿ. ಕಾನೂನು ಪ್ರಕಾರ ಎಷ್ಟು ದುಡ್ಡು ಕಟ್ಟಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡ್ತೀನಿ. ನಿಶ್ಚಿತವಾಗಲು ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ, ಬಿಡೋದೇ ಇಲ್ಲ. ಅವ್ರಿಗೇನು ಏನಾಗಿದೆ ಅಂತಂದರೆ, ಸ್ವಾಮೀಜಿಯವರಿಗೆ ಅವರಿಗೆ ದುಡ್ಡು ಕೇಳಿದ್ರೆ ಪಟ್ಟಂತ ಕೊಟ್ಬಿಡ್ಬೇಕು. ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ನಮ್ಮದೇ ಆದಂಥ ಪ್ರೊಸೀಜರ್ಗಳದಾವೆ. ಅವರು MLC ಆಗಿ ಮಂತ್ರಿಯಾಗಿ ಕೆಲಸ ಮಾಡಿ ಅವರು ಸ್ವಾಮೀಜಿ ಆಗಿಬಿಟ್ಟಾರ. ಇನ್ನೂ ಅವ್ರಿಗೆ ಸ್ವಾಮಿ ಆಗಿನಂತ ಅವ್ರ ಮೈಂಡ್ನಾಗಿಲ್ಲ, ಇನ್ನೂ ರಾಜಕಾರಣಿ ಆಗಿದ್ದೀನಂತಲೇ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಆ ಸ್ವಾಮಿಗಳಿಗೆ ಮನಸ್ಥಿತಿ ಇನ್ನೂ ಹೊರಗೆ ಬಂದಿಲ್ಲ. ಅವರು ಇನ್ನೂ ರಾಜಕಾರಣ ಸ್ಥಿತಿಗತಿಗಳಾಗ ಇದ್ದಾರೆ. ಹಾಂ, ಅವ್ರಿಗೆ ದಯಮಾಡಿ ನಾನು ವಿನಂತಿ, ಯಾಕಂದರೆ ಒಂದು ಮಠದ ಸ್ವಾಮಿಗಳಾಗಿ ಒಂದು ಜವಾಬ್ದಾರಿ ಸ್ಥಾನದಾಗಿದ್ದು ಟೀಕೆ ಮಾಡಬೇಕಾದ್ರೆ ಒಂದು ಇತಿಮಿತಿಯೊಳಗೆ ಟೀಕೆಗಳನ್ನು ಮಾಡೋದನ್ನು ಕಲಿಬೇಕು ಅವರು. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಗಣಪತಿ ಈಗ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ನೋಡ್ತಾ ಇದ್ದೀವಿ, ಒಂದು ಕಡೆ ಸ್ವಾಮೀಜಿ ಆರೋಪ, ಮತ್ತೊಂದು ಕಡೆ ಸ್ವಾಮೀಜಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಕ್ಕೆ ಸಚಿವರ ತಂತ್ರ. ಮಧುಸೂದನ್, ಖಂಡಿತ ನೋಡಿ, ರಾಜ್ಯ ಸರ್ಕಾರ ಒಂದಷ್ಟು ಮಠಕ್ಕೆ ಅನುದಾನದ ವಿಚಾರವಾಗಿ ಒಂದಷ್ಟು ಹಣಗಳನ್ನು ಇಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಆ ಮಠಕ್ಕೆ ಕೊಡುವಂತಹ ಅನುದಾನದಲ್ಲೇ ಪರ್ಸೆಂಟೇಜ್ ಪಡಿತಾ ಇದ್ದಾರೆ ಅನ್ನೋದು ಕೂಡ ನೇರವಾಗಿ ಸರ್ಕಾರದ ಸಚಿವರ ಮೇಲೇ ಈಗಾಗಲೇ ಸ್ವಾಮೀಜಿಯವರು ಆರೋಪವನ್ನು ಮಾಡ್ತಿರುವಂಥದ್ದು. ನೋಡಿ, ಗಾಣಿಗರ ಮಹಾಸಂಸ್ಥಾನ ಅಂತ ಒಂದು ಮಠಗಳಿರುತ್ತೆ. ಈ ಮಠಕ್ಕೆ ಸ್ವಾಮೀಜಿಗಳಾದಂತಹ ಪೂರ್ಣಾನಂದಪುರಿ ಸ್ವಾಮೀಜಿಯವರು 3.5 ಕೋಟಿ ಅಂದರೆ ಆ 3.5 ಕೋಟಿ ಪರ್ಸೆಂಟೇಜ್ಗೂ ಕೂಡ ಒಂದಷ್ಟು ಅನುದಾನವನ್ನು ಕೇಳಲಿಕ್ಕೆ ಸರ್ಕಾರದ ಬಳಿ ಹೋದಾಗ ಸಚಿವ
ಸಚಿವ ಶಿವರಾಜ್ ತಂಗಡಿಗೆ ಬಳಿ ಹೋದಾಗ ನೇರವಾಗಿ 25% ಕಮಿಷನ್ ಅನ್ನು ಕೊಟ್ಟರೆ ಅನುದಾನವನ್ನ ಬಿಡುಗಡೆ ಮಾಡ್ತೀನಿ ಅಂತ ನೇರವಾಗಿ ಒಂದು ಆರೋಪವನ್ನ ಮಾಡ್ತಾರೆ. ಕೇವಲ ಅದು ಆರೋಪವಾಗಿರಲ್ಲ, ಒಂದು ಸಿಎಂಗೆ ಪತ್ರವನ್ನು ಕೂಡ ಬರೀತಾರೆ. ಅಂದ್ರೆ ನಮ್ಮ ಹಿಂದುಳಿದ ಸಮುದಾಯದ ಮಟ್ಟಕ್ಕೆ ಅನುದಾನ ಕೇಳಲಿಕ್ಕೆ ಹೋದ್ರೆ ನಿಮ್ಮದೇ ಆದಂತಹ ಸಚಿವರು ಈ ರೀತಿಯಾದಂತಹ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ, ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ನೇರವಾಗಿ ಒಂದು ಮನವಿಯನ್ನ ಪತ್ರದ ಮೂಲಕ ಮಾಡ್ಕೊಳ್ತಾರೆ. ಈಗ ಇದಕ್ಕೆ ಕೌಂಟರ್ ಕೊಡುವಂತಹ ಸಚಿವ ಶಿವರಾಜ್ ತಂಗಡಿ ಅವರು ನೇರವಾಗಿ ಇದು ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿ ಒಂದಷ್ಟು ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ನೇರವಾಗಿ ಆರೋಪವನ್ನ ಅಲ್ಲಗಳೆದು ನಾನು ಕಾನೂನು ಮುಖಾಂತರ ಹೋರಾಟವನ್ನ ಮಾಡ್ತೀನಿ, ಅಕಸ್ಮಾತ್ ನನ್ನ ವಿರುದ್ಧ ಆರೋಪ ಏನಾದರೂ ಕೂಡ ಸಾಬೀತಾದ್ರೆ ಕೇವಲ ಸಚಿವ ಸ್ಥಾನ ಅಷ್ಟೇ ಅಲ್ಲ ರಾಜಕೀಯದಿಂದಲೂ ಕೂಡ ನಿವೃತ್ತಿಯನ್ನು ಹೊಂದಿ ಅಂತ ನೇರವಾಗಿ ಸವಾಲನ್ನ ಹಾಕಿರುವಂಥದ್ದು. ಅಂದ್ರೆ ಸ್ವಾಮೀಜಿ ವರ್ಸಸ್ ಸಚಿವರ ನಡುವೆ ಒಂದು ಪರ್ಸೆಂಟೇಜ್ ಫೈಟ್ ಈಗಾಗಲೇ ಆರಂಭ ಆಗಿರುವಂಥದ್ದು. ಸರ್ಕಾರದ ವಿರುದ್ಧ ಸಾಕಷ್ಟು ಹಿಂದೆ ಅಂದ್ರೆ ಕಮಿಷನ್ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಸ್ವಾಮೀಜಿ ಅವರು 25% ಕಮಿಷನ್ ಆರೋಪ ಇದು ಒಂದು ಹೊಸ ಪುಷ್ಟಿಯನ್ನು ಕೊಡುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾನೂನು ಹೋರಾಟ ಆಗುತ್ತೆ, ನಿಜವಾಗ್ಲೂ ಕೂಡ ಪರ್ಸೆಂಟೇಜ್ ಇಸ್ಕೊಂಡಿದ್ದೀರಾ ಅಥವಾ ಸ್ವಾಮೀಜಿ ಅವರು ಹೇಳಿರುವಂತಹ ಸತ್ಯ ಇದೆ, ಈ ಎಲ್ಲಾ ವಿಚಾರಗಳು ಕೂಡ ಬೆಳಕಿಗೆ ಬರಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.